ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೆಯ ಪ್ರಶ್ನೆ, ತೆಲುಗಿನಲ್ಲಿ ಪಂಚರತ್ನ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ಸ್: ಪುರಂದರದಾಸರು, ತ್ಯಾಗರಾಜರು, ಅನ್ನಮಯ್ಯ, ರಾಮದಾಸರು. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ, ತೆಲುಗಿನಲ್ಲಿ ಪಂಚರತ್ನ ಕೃತಿಯನ್ನು ರಚಿಸಿದವರು ತ್ಯಾಗರಾಜರು. ಮುಂದಿನ ಪ್ರಶ್ನೆ, ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರ ಯಾವುದು? ಕೋಲ್ಕತ್ತಾ, ಮುಂಬೈ, ದೆಹಲಿ, ಚೆನ್ನೈ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ, ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರ ಮುಂಬೈ. ಮುಂದಿನ ಪ್ರಶ್ನೆ, ಗೋವಾದ ಮುಖ್ಯ ಭಾಷೆ ಯಾವುದು? ಆಪ್ಷನ್ಸ್: ಕೊಂಕಣಿ, ಕನ್ನಡ, ಮರಾಠಿ, ತುಳು. ಸರಿಯಾದ ಉತ್ತರ, ಗೋವಾದ ಮುಖ್ಯ ಭಾಷೆ ಕೊಂಕಣಿ. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧಿಯವರ ಸಮಾಧಿ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಆಪ್ಷನ್ಸ್: ಸದೈವ ಅಟಲ್, ವಿಜಯ ಘಾಟ್, ಶಾಂತಿವನ, ರಾಜ್ಘಾಟ್. ಸರಿಯಾದ ಉತ್ತರ, ಮಹಾತ್ಮ ಗಾಂಧಿಯವರ ಸಮಾಧಿಯ ಹೆಸರು ರಾಜ್ಘಾಟ್. ಮುಂದಿನ ಪ್ರಶ್ನೆ, ವಿಶ್ವದ ಎರಡನೆಯ ದೊಡ್ಡ ಕೆರೆ ಚಿಲ್ಕಾ ಲೇಕ್ ಇರುವುದು ಎಲ್ಲಿ? ಆಪ್ಷನ್ಸ್: ಕೇರಳ, ಹಿಮಾಚಲ ಪ್ರದೇಶ, ಒಡಿಶಾ, ರಾಜಸ್ಥಾನ. ಸರಿಯಾದ ಉತ್ತರ, ವಿಶ್ವದ ಎರಡನೆಯ ದೊಡ್ಡ ಕೆರೆ ಚಿಲ್ಕಾ ಲೇಕ್ ಇರುವುದು ಒಡಿಶಾದಲ್ಲಿ. ಮುಂದಿನ ಪ್ರಶ್ನೆ, ಯಾವ ಊರನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಬೆಂಗಳೂರು, ಹೈದರಾಬಾದ್, ದೆಹಲಿ, ಚೆನ್ನೈ. ಸರಿಯಾದ ಉತ್ತರ, ಸಿಲಿಕಾನ್ ಸಿಟಿ ಎಂದು ಕರೆಯುವ ನಗರ ಬೆಂಗಳೂರು. ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದ ಯಾವ ಸಂವಿಧಾನಿಕ ವಿಧಿಯನ್ನು ರದ್ದುಗೊಳಿಸಲಾಗಿದೆ? ವಿಧಿ 270, ವಿಧಿ 350, ವಿಧಿ 37, ವಿಧಿ 370. ಸರಿಯಾದ ಉತ್ತರ, ವಿಧಿ 370. ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ಸ್: ಬಿಕಾನೇರ್, ರಾಜಸ್ಥಾನ್, ಜೋಧ್ಪುರ್, ರಾಜಸ್ಥಾನ್, ಲಕ್ನೋ, ಉತ್ತರ ಪ್ರದೇಶ್, ಕಚ್, ಗುಜರಾತ್. ಸರಿಯಾದ ಉತ್ತರ, ಕಚ್, ಗುಜರಾತ್ ಅತಿ ದೊಡ್ಡ ಜಿಲ್ಲೆ. ಮುಂದಿನ ಪ್ರಶ್ನೆ, ನೀರಜ್ ಚೋಪ್ರಾ ಅವರು ಯಾವ ಕ್ರೀಡೆಯಲ್ಲಿ ಒಲಿಂಪಿಕ್ಸ್ ಚಿನ್ನವನ್ನು ಗಳಿಸಿದ್ದರು? ಕುಸ್ತಿ, ಶೂಟಿಂಗ್, ಜಾವ್ಲಿನ್ ಎಸೆತ, ಟೆನ್ನಿಸ್. ಸರಿಯಾದ ಉತ್ತರ, ಜಾವ್ಲಿನ್ ಎಸೆತ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.